ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ನವೀನ್ ಸ್ಟೋರೀಸ್. ಮಗ ಫೈನಲಿ ನಿನ್ನೆ SRH ಅವರು ಮ್ಯಾಚ್ ಗೆಲ್ತಿದ್ದಂಗೆ ಕ್ವಾಲಿಫೈ ಆಗಿರೋ ಖುಷಿಗೆ ಇಶಾನ್ ಕಿಶನ್ ಯಾವ ಥರ ಓವರ್ ಸೆಲೆಬ್ರೇಷನ್ ಮಾಡೋದಂದ್ರೆ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಯ್ತು ಗುರು ನೋಡೋದಕ್ಕೆ. ಯಾಪ ಈ ಥರ ಸೆಲೆಬ್ರೇಷನ್ ಮಾಡೋದ, ಸಿಕ್ಕಾಪಟ್ಟೆ ಓವರ್ ಸೆಲೆಬ್ರೇಷನ್ ಮಾಡಿದ್ರು. ಓಕೆ, ಇದ್ರ ಬಗ್ಗೆ ಮುಂದೆ ಮಾತಾಡೋಣ ಗೈಸ್. ಅದಕ್ಕಿಂತ ಮುಂಚೆ ನಮ್ಮ CSK ಫ್ಯಾನ್ಸ್ಗಳಿಗೆ ಆ CSK ಟೀಮು ಮ್ಯಾಚ್ ಗೆದ್ದಿರೋದು ಸೋತಿರೋದು ಬೇಕಾಗಿಲ್ಲ ಅವ್ರಿಗೆ. ಮಹೇಂದ್ರ ಸಿಂಗ್ ಧೋನಿ ನೋಡ್ಬಿಟ್ರೆ ಒಂಥರ ಹಬ್ಬ ಹಬ್ಬ ವಾತಾವರಣನೇ ಕ್ರಿಯೇಟ್ ಮಾಡಿಬಿಡ್ತಾರೆ ಸ್ಟೇಡಿಯಮಲ್ಲಿ. ನಿಜ ಗೈಸ್, ನಿನ್ನೆ ಮ್ಯಾಚ್ ಸೋತಿದ್ದಾರೆ, ಆದರೆ ಅವ್ರಿಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಮಹೇಂದ್ರ ಸಿಂಗ್ ನೋಡಿದ್ವಲ್ಲ, ಅಷ್ಟು ಆತ್ಮತೃಪ್ತಿ ಸಾಕು ಅವ್ರಿಗೆ. ಆ ಥರ ಒಂದು ಸ್ಕೋರ್ನ ಸೆಟ್ ಮಾಡಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅಂತಲೇ ಹೇಳ್ಬೋದು. ಫೈನಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಗ್ರೌಂಡ್ಗೆ ಬಂದು ಇಡೀ ಫ್ಯಾನ್ಸ್ಗಳಿಗೆಲ್ಲ ಅವ್ರ ದರ್ಶನ ಮಾಡ್ಕೊಂಡಿದ್ದಾರೆ. ಯಾವ ಥರ ಅಂದರೆ ಈ ತಿರುಪತಿಗೆ ಹೋದಾಗ ದೇವ್ರ ದರ್ಶನ ಯಾವ ಥರ ಸಿಗುತ್ತೋ ಆ ಥರ ಒಂದು ಸೆಲೆಬ್ರೇಷನ್ ಮಾಡಿಬಿಟ್ರು. CSK ಫ್ಯಾನ್ಸ್ಗಳು ಒಂಥರ ಹಬ್ಬ ಹಬ್ಬ ಮಾಡಿ ಬಿಸಾಕ್ಬಿಟ್ರು. CSK ಅಂದರೆ ಚೇಪಾಕ್ ಸ್ಟೇಡಿಯಮಲ್ಲಿ ಅಂತಲೇ ಹೇಳ್ಬೋದು. ಆದರೆ ನನಗೆ ಒಂದು ಬೇಜಾರಾಯಿತು ಗುರು. ಯಾಕೆ ಅಂತಂದರೆ ಮಹೇಂದ್ರ ಸಿಂಗ್ ಧೋನಿ ಬಿಟ್ಟರೆ CSK ಟೀಮಲ್ಲಿ ಅವ್ರ ಥರ ಕ್ಯಾಪ್ಟನ್ಸಿ ವಹಿಸ್ಕೊಳ್ಳೋ ಅಂಥ ಯಾವುದೇ ಒಂದು ಪ್ಲೇಯರ್ ಇಲ್ಲಿವರೆಗೂ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ನಿನ್ನೆ ಎಕ್ಸಾಂಪಲ್ ತೊಗೊಳ್ಳಿ ಗೈಸ್, ಋತುರಾಜ್ ಗಾಯಕ್ವಾಡು. ಏನು ಹೇಳೋಣ ಗುರು, ಅವ್ರಿಗೆ 25 ಬಾಲ್ ಆಡ್ಬಿಟ್ಟು 21 ರನ್ ನೋಡಿದ್ರೆ ಒಳ್ಳೆ ಟುಕು 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 ಅಂತ ಆಡ್ಕೊಂಡು ನಿಧಾನಕ್ಕೆ ಆಡ್ಕೊಂಡು ಒಳ್ಳೆ ಟೆಸ್ಟ್ ಮ್ಯಾಚಲ್ಲೂ ಆಡಲ್ಲ. ಈ ಥರ ಯಾಕೆ ಈ ಥರ ಆಡ್ತಾವ್ರಪ್ಪ ನನಗಂತೂ ಗೊತ್ತಿಲ್ಲ ಗೈಸ್. ನಿಜ ನಂಗೆ ಸಿಕ್ಕಾಪಟ್ಟೆ ಋತುರಾಜ್ ಗಾಯಕ್ ಮೇಲೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಯ್ತು ಅಂತ ಹೇಳ್ಬೋದು. ಯಾವೊಂದು ಮ್ಯಾಚಲ್ಲೂ ಒಂದು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಋತುರಾಜ್ ಗಾಯಕ್ವಾಡು. ಹೇಳ್ಕೊಳ್ಳೋಂಥ ಮ್ಯಾಚ್ ಯಾವುದೂ ಆಡೇ ಇಲ್ಲ. ನೆಕ್ಸ್ಟ್ ಸೀಸನಲ್ಲಿ 100% ಇವ್ರನ್ನ ಟೀಮಲ್ಲಿ ಇಟ್ಕೊಳ್ಳೋದು ಡೌಟೇ. ಮತ್ತು ಇನ್ನು ಕ್ಯಾಪ್ಟನ್ಸಿ ಅಂತೂ ಕೊಡೋದೇ ಇಲ್ಲ ಬಿಡಿ. ನನಗನ್ಸುತ್ತೆ ನೆಕ್ಸ್ಟ್ ಸೀಸನಲ್ಲಿ ಸಂಜು ಸ್ಯಾಮ್ಸನ್ಗೆ ಕ್ಯಾಪ್ಟನ್ಸಿ ಕೊಡೋದ್ರಲ್ಲಿ ಯಾವುದೇ ಒಂದು ಡೌಟೇ ಇಲ್ಲ. ನೆಕ್ಸ್ಟ್ ಸೀಸನಲ್ಲಿ ಋತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿ ಕೊಡೋದಲ್ಲ, ಟೀಮಲ್ಲಿ ಇಟ್ಕೊಳ್ಳೋದೇ ಡೌಟ್ ಗೈಸ್. ನನಗಂತೂ ಪಕ್ಕ 100% ನೆಕ್ಸ್ಟ್ ಸೀಸನಲ್ಲಿ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಅಪ್ಡೇಟು ಗೈಸ್, ಯಾರು ನಿನ್ನೆ SRH ಅವರು ಮ್ಯಾಚ್ ಗೆಲ್ತಿದ್ದಂಗೆ ಕ್ವಾಲಿಫೈ ಆಗಿ ಎಂಟ್ರಿ ಆಗಿದ್ದಾರೆ. ಅದರಲ್ಲಿ 3 ಟೀಮ್ ಕ್ವಾಲಿಫೈ ಆಗೋಗಿದ್ದಾರೆ ಪ್ಲೇ ಆಫ್ಗೆ. ಒಂದು RCB ಮತ್ತು SRH ಮತ್ತು GT. 100% ಈ 3 ಟೀಮು ಕನ್ಸಿಸ್ಟೆಂಟಾಗಿ ಗೆದ್ಕೊಂಡು ಬರ್ತಾಯಿದ್ವು. ಆದರೆ ನಿನ್ನೆ ಮ್ಯಾಚಲ್ಲಿ ನಮ್ಮ ಇಶಾನ್ ಕಿಶನ್ ಅವರು ಯಾವ ಥರ ಓವರ್ ಸೆಲೆಬ್ರೇಷನ್ ಮಾಡೋದು ಅಂದರೆ, ಏನು ಇಲ್ಲ ಅಂದರೆ ಶಿಲ್ಲ ಹೊಡ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಓವರ್ ಒಂಥರ CSK ಫ್ಯಾನ್ಸ್ಗಳಿಗೆ ಅಂದರೆ ಧೋನಿಗೆ ಉರಿಸ್ತಿರೋ ಥರನೇ ಕಾಣಿಸ್ತಾ ಇತ್ತು ನನಗಂತದ್ದು. ನಿಮ್ಗೆ ಯಾವ ಥರ ಅನಿಸ್ತಾ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ. ನಿಜ ಸೆಲೆಬ್ರೇಷನ್ ಮಾಡ್ಬೇಕಪ್ಪ, ಇಷ್ಟೊಂದು ಥರ ಓವರಾಗಿ ಸೆಲೆಬ್ರೇಷನ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ನನಗೆ ಬೇಜಾರಾಯಿತು. ಇಶಾನ್ ಕಿಶನ್ ಈ ಥರ ಒಳ್ಳೆಯ ಒಂದು ಫಾರ್ಮಲ್ಲಿ ಇದ್ದಾರೆ, ಆದರೆ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅಂದರೆ SRH ಗೆಲ್ಸ್ಕೊಡೋದಕ್ಕೆ ಮೇಯ್ನು ಇಶಾನ್ ಕಿಶನ್ ಪಾತ್ರ ಮುಖ್ಯ ಆಗಿತ್ತು. ಆದರೆ ಸೆಲೆಬ್ರೇಷನ್ ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕಾಗಿತ್ತು. ಇದು ತುಂಬ ಅಜೀಬಾಗಿತ್ತು ನೋಡೋದಕ್ಕೆ. ಇನ್ನು ಮುಂದಿನ ಪಾಯಿಂಟ್ಗೆ ಹೋಗೋದಾದರೆ ಗೈಸ್, ನೆಕ್ಸ್ಟು ಯಾರ್ಯಾರಿಗಪ್ಪ ಕ್ವಾಲಿಫೈ ಅಂದರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋಕ್ಕೆ ಚಾನ್ಸ್ ಇದೆ ಅಂತಂದರೆ, ಜಾಸ್ತಿ ಅಂದರೆ 90% ರಾಜಸ್ಥಾನ್ ರಾಯಲ್ಸ್ಗೆ ಜಾಸ್ತಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋ ಚಾನ್ಸಸ್ ತುಂಬ ಇದೆ ಗೈಸ್. ಯಾಕೆ ಅಂತಂದರೆ ಇನ್ನೂ 2 ಮ್ಯಾಚ್ ಇರೋದ್ರಿಂದ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ 2ಕ್ಕೆ 1 ಮ್ಯಾಚ್ ಗೆದ್ರೂ ರಾಜಸ್ಥಾನ್ ರಾಯಲ್ಸ್ ಅವರು ಪ್ಲೇ ಆಫ್ಗೆ ಸ್ವಲ್ಪ ಟಕ್ಕರ್ ಕೊಡ್ತಾರೆ. ಯಾರಿಗೆ ಆಪೋಸಿಟು, ಇವು ರಾಜಸ್ಥಾನಲ್ಲಿ ಆಪೋಸಿಟ್ ಇರೋದು ಪಂಜಾಬ್ ಕಿಂಗ್ಸು. ಈ 2 ಟೀಮ್ಗಳ ನಡುವೆ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಫೈಟ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇನ್ನು ಇರೋದೇ ಒಂದು ಮ್ಯಾಚು ಯಾರಿಗೆ, ಪಂಜಾಬ್ ಕಿಂಗ್ಸ್ ಅವ್ರಿಗೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಬಂದು ಇನ್ನು 2 ಮ್ಯಾಚ್ ಇದ್ದಾವೆ. ರಾಜಸ್ಥಾನ್ ರಾಯಲ್ಸ್ ಸಪೋಸ್ 2 ಮ್ಯಾಚ್ ಗೆದ್ದರೆ ಯಾವುದೇ ಡೌಟ್ ಇಲ್ದಂಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾರೆ. ಸಪೋಸ್ ಏನಾದರೂ ಪಂಜಾಬ್ ಕಿಂಗ್ಸ್ ಅವರು 1 ಮ್ಯಾಚ್ ಗೆದ್ದರು 1 ಮ್ಯಾಚ್ ಸೋತರು ಆಲ್ಮೋಸ್ಟು ಎಲಿಮಿನೇಟೆಡ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು ಗೈಸ್. ಇನ್ನು ಕೊನೆ ಅಪ್ಡೇಟ್ಗೆ ಬರೋದಾದರೆ ಗೈಸ್, ರಿಕ್ಕಿ ಪಾಂಟಿಂಗ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ದಾರೆ ಗೈಸ್. ನಿಜವಾಗ್ಲೂ ರಿಕ್ಕಿ ಪಾಯಿಂಟ್ ಅವ್ರ ಬಾಯಿಂದ ಈ ಥರ ವಿರಾಟ್ ಕೊಹ್ಲಿ ಹೊಗಳ್ಸ್ಕೋಬೇಕಂದ್ರೆ ಆ ವ್ಯಕ್ತಿ ಸಾಮಾನ್ಯ ಆಗಿರೋಕ್ಕೆ ಚಾನ್ಸೇ ಇಲ್ಲ ಗೈಸ್. ನಿಮಗೂ ನಮಗೆಲ್ಲ ಗೊತ್ತಿರೋ ವಿಚಾರದಂಗೆ ವಿರಾಟ್ ಕೊಹ್ಲಿ ಅವರು ಯಾವ ಥರ ಒಂದು ಹೆಸರು ಮಾಡಿದ್ದಾರೆ ಅಂದರೆ, ಇಡೀ ಯೂನಿವರ್ಸಲ್ಲೇ ಯಾರ ಹೆಸರು ಎಲ್ಲಿ ಹೋದ್ರೂ ವಿರಾಟ್ ಕೊಹ್ಲಿ ಹೆಸರು ಕೇಳಿ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಯಾರು ರಿಕ್ಕಿ ಪಾಯಿಂಟಿಂಗ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಯಾವ ಥರ ಹೇಳಿದೆ ಅಂದರೆ, T20 ಕ್ರಿಕೆಟ್ ಫಾರ್ಮೆಟ್ನ ಗೋಟ್ ಅಂತ ಕರೆದಿದ್ದಾರೆ ಗೈಸ್. ನಿಜ ನನಗಂತೂ ಸಿಕ್ಕಾಪಟ್ಟೆ ಒಂಥರ ಇಂಪ್ರೆಸ್ ಮಾಡ್ತು ಇವ್ರ ಮಾತುಗಳು ಅಂತಲೇ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ಈ ಅಪ್ಡೇಟ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.